ನಾವು ಪ್ರಾಪರ್ ಯು ಪಿಯಿಂದ ಬಂದಿದ್ದೀನಿ. 18 ವರ್ಷ ಆಯಿತು. ಕನ್ನಡ ಕಲ್ತಿದ್ದೀವಿ. ಕೊರೋನಾ ಅಲ್ಲೇ ತುಂಬ ಲಾಸ್ ಆಯಿತು. ನಾವು 2-3 ವರ್ಷ ಊರಲ್ಲೇ ಇದೆ. ಇಲ್ಲೇ ಎಲ್ಲ ವ್ಯಾಪಾರ ಎಲ್ಲ ಕ್ಲೋಸ್ ಆಯಿತು. ತುಂಬ ಪ್ರಾಬ್ಲಮ್ ಆಗಿದೆ. ಎಲ್ಲ ಹೆಂಗಿದ್ರಿ ದಾನಿ ಕ್ಲಾನ್ ನಮಸ್ಕಾರ. ಇವತ್ತಂತೂ ನಾನು ಬಂದಿರೋ ಅಡ್ಡ ಯಾವ್ದು ಗೊತ್ತಾ? ಮಲ್ಲೇಶ್ವರಂ ಅಂದರೆ ಕೇಳಬೇಕಾ? ಫುಡ್ಗಳ ಅಡ್ಡ ಅಂತೂ ಇದು ಭರ್ಜರಿ. ಇಲ್ಲಿ ಒಂದಲ್ಲ ಎರಡಲ್ಲ, ಹೆಜ್ಜೆಗೂ ಒಂದೊಂದು ಫುಡ್ ಅಡ್ಡ ಇದೆ. ಅಂಥದ್ರಲ್ಲಿ ನಾನು ಮಲ್ಲೇಶ್ವರಮಲ್ಲಿ ಇವತ್ತು ನನ್ನ ಕಣ್ಣಿಗೆ ಬಿದ್ದಿದ್ದು ಒಂದು ಭರ್ಜರಿ ಸ್ಯಾಂಡ್ವಿಚ್ ಶಾಪು. ಅದ್ರ ಹೆಸರು ಬಾಂಬೆ ಸ್ಯಾಂಡ್ವಿಚ್ ಅಂತ. ಇಷ್ಟು ಪುಟಾಣಿಯಾಗಿದೆ, ಜನ ಅಂತೂ ಸಿಕ್ಕಾಪಟ್ಟೆ ಇದ್ದರು. ನೋಡೋಣ, ಹೋಗೋಣ. ಬಾಂಬೆ ಸ್ಯಾಂಡ್ವಿಚ್ಚು, ಬಾಂಬೆ ವಡಾ ಪಾವು ಎಲ್ಲ ತಿನ್ಕೊಂಬರೋಣ. ವೆರೈಟೀಸ್ ಆಫ್ ಸ್ಯಾಂಡ್ವಿಚ್ ಇದೆಯಂತೆ ಅವ್ರ ಹತ್ರ. ಯಾವ್ಯಾವ ಥರ ಸ್ಯಾಂಡ್ವಿಚ್ ಇದೆ ಇವತ್ತಿನ ವೀಡಿಯೋದಲ್ಲಿ. ಇಲ್ಲಿ 18 ವರ್ಷ ನಾನು ಇಲ್ಲೇ ಸ್ಯಾಂಡ್ವಿಚ್ ಮಾಡ್ತಾಯಿದ್ದೀನಿ. ಇಲ್ಲಿ ಎಲ್ಲ ಬೇರೆ ಬೇರೆ ಸ್ಯಾಂಡ್ವಿಚ್ ಇದೆ ನಮ್ಮ ಹತ್ರ. ಟೋಸ್ಟ್ ಸ್ಯಾಂಡ್ವಿಚ್ ಇದೆ, ವೆಜಿಟೇಬಲ್ ಇದೆ, ಕಾರ್ನ್ ಇದೆ, ಚಾಕ್ಲೇಟ್ ಇದೆ. ಕಮ್ಮಿ ಅಂದರೆ 18 ಥರ ನಾವು ಸ್ಯಾಂಡ್ವಿಚ್ ಮಾಡ್ತೀನಿ. ಇಲ್ಲೇ ನಮ್ಮ ಮೆನುವಲ್ಲೇ ಇದೆ. 18 ಥರ ನಮ್ಮ ಹತ್ರ ಸ್ಯಾಂಡ್ವಿಚ್ ಇದೆ. ಇಲ್ಲೇ ಕಸ್ಟಮರ್, ನಮ್ಮ ರೆಗ್ಯುಲರ್ ಕಸ್ಟಮರ್ ಬರ್ತಾರೆ, ಸಾಯಂಕಾಲ ತಿನ್ಕೊಂಡು ಹೋಗ್ತಾರೆ. ಸ್ಟಾರ್ಟಿಂಗಲ್ಲೇ ತುಂಬ ಕಷ್ಟ ಇತ್ತು. ಈಗ ಕಷ್ಟ ಏನೂ ಇಲ್ಲ, ಆರಾಮಾಗಿ ಇಲ್ಲಿ ವ್ಯಾಪಾರ ಮಾಡ್ಕೊಂಡು ಹೋಗ್ತೀನಿ. ದಿನ ಇಲ್ಲೇ ರೆಗ್ಯುಲರ್, ಇಲ್ಲೇ ದಿನ ನಮ್ಮದು ಇಲ್ಲೇ ಸ್ಟಾಲ್ ಇರುತ್ತೆ ರೆಗ್ಯುಲರಾಗಿ. ಇಲ್ಲಿ ಬೇರೆ ಬೇರೆ ಸ್ಯಾಂಡ್ವಿಚ್ ಇದೆ. ನಮ್ಮ ತಮ್ಮನ ನಮ್ಮ ಜೊತೆ ಇರ್ತಾರೆ, ಅವ್ರನ್ನ ಸೇಮ್ ಸ್ಯಾಂಡ್ವಿಚ್ನೇ ಮಾಡ್ತಾರೆ ನಮ್ಮ ಕೂಡಾನೆ. ಅವ್ರಿಗೆ ಆಯಿತು 5-6 ವರ್ಷ ಆಯಿತು. ನಮ್ಮ ತಮ್ಮನ ಜೊತೆಗಿದ್ದಾರೆ. ಯು ಪಿಯಲ್ಲೇ ಸ್ಯಾಂಡ್ವಿಚ್ ಅಂತ ಇಲ್ಲ, ಬಾಂಬೆಯಲ್ಲೇ ಇದೆ. ಬಾಂಬೆಯಲ್ಲೇ ಎಲ್ಲ ಕಲ್ತ್ಕೊಂಡ್ಬಂದೆ, ಇಲ್ಲೇ ಮಾಡ್ತಾಯಿದ್ದೀನಿ. ನಾನು ಟ್ರೈ ಮಾಡಿದ್ದು ಆಲೂ ಚೀಸ್ ಸ್ಯಾಂಡ್ವಿಚ್ ಮತ್ತು ಕಾರ್ನ್ ಚಿಲ್ಲಿ ಸ್ಯಾಂಡ್ವಿಚ್ಚು. ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಿದ್ದು, ಮಸ್ಟ್ ಟ್ರೈ. ತುಂಬ ಚೆನ್ನಾಗಿದೆ. ನಾನು 1 ಪ್ಲೇಟ್ ಟೇಸ್ಟ್ ಮಾಡೋಣ ಅಂತ ಬಂದಿದ್ದು. ಐ ಆಮ್ ಆರ್ಡರಿಂಗ್ 3rd ಪ್ಲೇಟ್ ನಾವು. ತುಂಬ ಚೆನ್ನಾಗಿದೆ. ಬಂದು ವಿಸಿಟ್ ಮಾಡಿ ತಿಂದು ನೋಡಿ, ನೀವೇ ಹೇಳಿ, ತುಂಬ ಚೆನ್ನಾಗಿದೆ. ಸೊ ನಾನು ತಗೊಂಡಿರೋದು ವೆಜ್ ಸ್ಯಾಂಡ್ವಿಚ್ಚು. ಟೇಸ್ಟ್ ಚೆನ್ನಾಗಿದೆ, ಕ್ರಿಪ್ಸಿಯಾಗಿದೆ. ಓಕೆ. ಆ್ಯಂಡ್ ರೆಗ್ಯುಲರಾಗಿ ಬರ್ತಿರ್ತೀವಿ ಇಲ್ಲಿ. ಸೊ ಟೇಸ್ಟ್ ಚೆನ್ನಾಗಿದೆ ಅಂತ ರೆಗ್ಯುಲರಾಗಿ ಅವಾಗ ಬರ್ತಿರ್ತೀವಿ ಮಲ್ಲೇಶ್ವರಿಗೆ. ನಮ್ಮ ಹತ್ರ ಚೀಸ್ ಸ್ಯಾಂಡ್ವಿಚ್ ತುಂಬ ಚೆನ್ನಾಗಿದೆ. ಅದಕ್ಕೆ ಕಸ್ಟಮರ್ ಜಾಸ್ತಿ ತೊಗೊಳ್ತಾರೆ. ಕಾರ್ನ್ ಚೀಸ್ ಇದೆ, ಮಾಮೂಲಿ ವೆಜ್ ಕೂಡ ಇದೆ, ಅದನ್ನೇ ಜಾಸ್ತಿ ಹೋಗುತ್ತೆ. ಈಗ ನಾವು ಇಲ್ಲೇ ವ್ಯಾಪಾರ ಮಾಡ್ತಾಯಿದ್ದೀವಿ. ಕೊರೋನಾ ಅಲ್ಲೇ ತುಂಬ ಲಾಸ್ ಆಯಿತು. ನಾವು 2-3 ವರ್ಷ ಊರಲ್ಲೇ ಇದೆ. ಇಲ್ಲೇ ಎಲ್ಲ ವ್ಯಾಪಾರ ಎಲ್ಲ ಕ್ಲೋಸ್ ಆಯಿತು. ತುಂಬ ಪ್ರಾಬ್ಲಮ್ ಆಗಿದೆ. ತಿರ್ಗಾ ನಾವು ಬೆಂಗಳೂರಿಗೆ ಬಂದೆ, ತಿರ್ಗಾ ವ್ಯಾಪಾರ ಶುರು ಮಾಡಿದೆ. ಅಷ್ಟು ಈಜಿಯೇ ಇಲ್ಲ. 2-3 ವರ್ಷ ಕೊರೋನಲ್ಲೇ ತುಂಬ ಲಾಸ್ ಆಯಿತು. ಏನು ಮಾಡೋಕ್ಕಾಗಲ್ಲ, ಅದ್ರಲ್ಲಿ ವ್ಯಾಪಾರಲ್ಲೇ ಮಾಮೂಲಿ ಇರುತ್ತೆ. ಬಟ್ ಯೋಚನೆ ಮಾಡಬಾರ್ದು, ಏನಾದರೂ ಲಾಸ್ ಆಯಿತು ಆ ಥರ ಯೋಚನೆ ಮಾಡಬಾರ್ದು. ತಿರ್ಗಾ ನಾವು ಕಷ್ಟಪಡಬೇಕು, ತಿರ್ಗಾ ಅದು ಸರಿ ಆಗುತ್ತೆ. ದೇವರಿದ್ದಾರೆ, ನಾವು ದೇವ್ರ ಮೇಲೆ ನಂಬಿಕೆ ಇದೆ ಅಂದರೆ ಇವತ್ತಿಲ್ಲ ನಾಳೆ ಒಳ್ಳೇದಾಗತ್ತೆ. ಆ ಥರ ನಾವು ಹೇಳೋಕ್ಕೆ ಇದು ಮಾಡ್ತೀವಿ. ನಾನು ಸುಮಾರು ಒಂದು 15 ವರ್ಷದಿಂದ ಬಂದು ತಿಂತಾಯಿದ್ದೀವಿ. ಆಮೇಲೆ ಬೇರೆ ಕಡೆ ತಿಂದರೆ ಟೇಸ್ಟು ಮತ್ತು ತಿಂದ್ರೂ ಒಂಥರ ಹೊಟ್ಟೆ ಉಬ್ಬರ ಬಂದು ಗ್ಯಾಸ್ಟ್ರಿಕ್ ಥರ ಆಗ್ಬಿಡುತ್ತೆ. ಇಲ್ಲಿ ಏನಿಲ್ಲ, ಆರಾಮಾಗಿ ಚೆನ್ನಾಗಿರುತ್ತೆ, ತಿನ್ಬೋದು, ಆರೋಗ್ಯ ಆಗಿರ್ಬೋದು. ಚಿಲ್ಲಿ ಚೀಸ್ ಸ್ಯಾಂಡ್ವಿಚ್. ಆ್ಯಂಡ್ ನಾನಿಲ್ಲಿ KCDಯಲ್ಲಿ ಹೋಗ್ತಾ ಇದ್ದೀನಿ. ಸೊ ನಾವು ಯಾವಾಗಲೂ ನಮ್ಮ ಫ್ರೆಂಡ್ ಜೊತೆ ಇಲ್ಲೇ ನಾವು ಬರೋದು ತಿನ್ನೋಕ್ಕೆ. ಸೊ ಇಲ್ಲಿ ಚೆನ್ನಾಗಿ ಮಾಡ್ತಾರೆ ಅಂಕಲ್ಲು, ಸೂಪರಾಗಿರುತ್ತೆ. ಬನ್ನಿ ಟೇಸ್ಟ್ ಮಾಡಿ, ಚೆನ್ನಾಗಿರುತ್ತೆ. ಅವರು ಚೆನ್ನಾಗಿ ಮಾತಾಡ್ತಾರೆ, ಚೆನ್ನಾಗಿರ್ತಾರೆ. ಸೊ ಬನ್ನಿ ಒಂದು ಸತಿ ಟೇಸ್ಟ್ ಮಾಡಿ, ಎಂಜಾಯ್ ಮಾಡಿ.
ಮಧ್ಯಾಹ್ನ 12 ಗಂಟೆ ಬರ್ತೀನಿ, ರಾತ್ರಿ 9 ಗಂಟೆ ತನಕ ಇರ್ತೀವಿ. ರಜೆ ಇಲ್ಲ, ಸೋಮವಾರದಿಂದ ಭಾನುವಾರ ತನಕ ಡೈಲಿ ಇದೆ. ಹಾಂ, ಸ್ಯಾಂಡ್ವಿಚ್ ಇದೆ, ವಡಾಪಾವ್ ಇದೆ. ವಡಾಪಾವ್ನೇ ಬಂದು ತಿನ್ನೋಡಿ, ಚೆನ್ನಾಗಿರುತ್ತೆ. ಕಚೋರಿ, ಸಮೋಸ, ಬ್ರೆಡ್ ಪಕೋಡ ಎಲ್ಲ ಸಿಗುತ್ತೆ. ಅದನ್ನು ತುಂಬ ಚೆನ್ನಾಗಿದೆ, ಬಿಸಿ ಬಿಸಿ ಇರುತ್ತೆ ಅದೆಲ್ಲ. ಅಲ್ಲಿ ಜಾಸ್ತಿ ಯಾವ್ದು ಇಷ್ಟಪಡ್ತಾರೆ? ಅಲ್ಲಿ ವಡಾಪಾವ್ ಜಾಸ್ತಿ ಹೋಗುತ್ತೆ. ಹಾಂ, ನಾನಿಲ್ಲಿ ಸ್ಯಾಂಡ್ವಿಚ್ ತುಂಬ ವರ್ಷದಿಂದ ತಿಂತಾ ಇದ್ದೀನಿ. ನಂಗೆ ತುಂಬ ಇಷ್ಟ ಇಲ್ಲಿ. ಬ್ಯಾಂಗ್ಳೂರಿಗೆ ಬಂದರೆ ಅಂತೂ ನಾನು ಮೈಸೂರವಳು, ಬಟ್ ನಾನು ಬ್ಯಾಂಗ್ಳೂರಿಗೆ ಬಂದರೆ ಇಲ್ಲಿ ಬಂದು ಸ್ಯಾಂಡ್ವಿಚ್ ತಿಂದೆ ಹೋಗಲ್ಲ. ಎಲ್ಲ ಥರ ಟೇಸ್ಟು ಮಾಡಿದ್ದೀನಿ, ಒಂದಕ್ಕಿಂತ ಒಂದು ತುಂಬ ಟೇಸ್ಟಿಯಾಗಿದೆ. ಎಸ್ಪೆಷಲಿ ಕಾರ್ನ್ ಚೀಸ್ ಸ್ಯಾಂಡ್ವಿಚ್ ಆ್ಯಂಡ್ ವೆಜ್ ಚೀಸ್ ಸ್ಯಾಂಡ್ವಿಚ್ ತುಂಬ ಚೆನ್ನಾಗಿರುತ್ತೆ. ಪ್ಲೀಸ್ ಲೈಕ್ ಇಟ್, ಪ್ಲೀಸ್ ಕಮ್ ಆ್ಯಂಡ್ ಹ್ಯಾವ್ ಇಟ್ ಆ್ಯಂಡ್ ಟೇಸ್ಟ್ ಇಟ್. ಥ್ಯಾಂಕ್ ಯು. ಆಮೇಲೆ ಅವ್ರು ಇನ್ನೊಂದು ವಡಾಪಾವ್ ಬಗ್ಗೆನೂ ಹೇಳಿದ್ರು, ಸ್ಯಾಂಡ್ವಿಚ್ ಜೊತೆ ವಡಾಪಾವ್ ಪ್ರಿಪೇರ್ ಮಾಡ್ತಾರಂತ. ಅದು ಇಲ್ಲೇ ಪ್ಯಾರ್ಲರಲ್ಲಿದೆ ನಿಮಗೆ. ಅವ್ರೇನು ಸ್ಯಾಂಡ್ವಿಚ್ ಅಂಗಡಿ ಇದೆಯಲ್ಲ, ಅದರ ಬ್ಯಾಕ್ ಸೈಡ್ ಬಂದರೆ ಇಲ್ಲಿ ವಡಾಪಾವ್ ರೆಡಿ ಮಾಡ್ತಿದ್ದಾರೆ. ಬನ್ನಿ ನೋಡ್ಕೊಂಬರೋಣ ಯಾವ ರೀತಿ ರೆಡಿ ಆಗ್ತಿದೆ, ವಡಾಪಾವ್ ಶಾಪು ಹೆಂಗಿದೆ ಅಂತ ಒಂದು ಚಿಕ್ಕದಾಗಿ ತೋರಿಸ್ತೀನಿ. ಒಂದು ಹೊಸ ಅಂಗಡಿ ಓಪನ್ ಮಾಡಿದ್ದೀನಿ, ಅಲ್ಲಿ ವಡಾಪಾವ್ ಸಿಗುತ್ತೆ. ಅಲ್ಲಿ ವಡಾಪಾವ್, ಕಚೋರಿ, ಸಮೋಸ, ಬ್ರೆಡ್ ಪಕೋಡ ಎಲ್ಲ ಸಿಗುತ್ತೆ. ಅದು ಬಿಸಿ ಬಿಸಿ ಇರುತ್ತೆ. ಕಸ್ಟಮರ್ ಚೆನ್ನಾಗಿ ತಿನ್ಕೊಂಡು ಹೋಗ್ತಾರೆ. ಎಲ್ಲ ಕೂತ್ಕೊಳ್ಳೋಕೆ ಕೂಡ ಜಾಗ ಇದೆ, ಅಲ್ಲಿ ಆರಾಮಾಗಿ ಬಂದು ತಿನ್ಬೋದು ಆರಾಮಾಗಿ. ಅಂಗಡಿ ಇಲ್ಲೇ ಇರುತ್ತೆ. ಒಂದು ದೊಡ್ಡದು ಮಾಡೋಣ ಅಂತ ಪ್ಲ್ಯಾನ್, ಒಂದು ರೆಸ್ಟೋರೆಂಟ್ ಥರ ಮಾಡೋಣ ಅಂತ ಪ್ಲ್ಯಾನ್ ಇದೆ. ನೋಡೋಣ, ಯಾವಾಗ ಒಂದು ರೆಸ್ಟೋರೆಂಟ್ ಮಾಡೋಣ ಅಂತ ಪ್ಲ್ಯಾನ್ ಇದೆ. ರೆಸ್ಪಾನ್ಸ್ ಯಾವುದಕ್ಕೆ ಚೆನ್ನಾಗಿದೆ ಸರ್, ಸ್ಯಾಂಡ್ವಿಚ್ ಅಲ್ಲಿ ವಡಾಪಾವ್? ಸರ್ ಎರಡೂ ಚೆನ್ನಾಗಿದೆ, ಸ್ಯಾಂಡ್ವಿಚ್ ಇದು ಚೆನ್ನಾಗಿದೆ, ವಡಾಪಾವ್ ಕೂಡ ಚೆನ್ನಾಗಿ ಹೋಗ್ತಾ ಇದೆ ಸರ್. ಸ್ಟೈಲ್ ನಿಮ್ದು ಈಗ ನಾವು ವಡಾಪಾವ್ ಅಂದರೆ ಬಾಂಬೆ ಸ್ಟೈಲ್ ವಡಾಪಾವ್ ಅಂತ. ಹಾಂ, ಆ ಥರ ಬಾಂಬೆದು ಇದೆ. ಬಾಂಬೆ ಸ್ಟೈಲಲ್ಲಿ ವಡಾಪಾವ್ ಮಾಡ್ತೀನಿ. ಬಾಂಬೆದು ಏನು ಮಾಮೂಲಿ ಏನು ಚಟ್ನಿ ಪೌಡ್ರ್ ಏನು ಹಾಕ್ತಾರೆ, ಅದೆಲ್ಲ ಬಾಂಬೆಯಲ್ಲೇನು ಕಲ್ತ್ಕೊಂಡು ಬಂದಿದ್ದೀನಿ. ಅದು ತುಂಬ ಚೆನ್ನಾಗಿದೆ ವಡಾಪಾವ್, ತಿಂದು ನೋಡಿ ಒಂದ್ಸತಿ. ಯಸ್, ಇಷ್ಟೆಲ್ಲ ನೋಡಿದ್ಮೇಲೆ ನಾನು ಒಂದು ಸ್ಯಾಂಡ್ವಿಚ್ ಆರ್ಡ್ರ್ ಮಾಡಿದೆ, ಕಾರ್ನ್ ಚೀಸ್ ಅಂತ. ನೋಡೋಣ ಟೇಸ್ಟ್. ನಂಗೆ ಕಾರ್ನ್ ಇಲ್ಲ ಅಂದರೂ ತುಂಬಾ ಇಷ್ಟ. ಕಾರ್ನ್ ಚೀಸ್ ಹೆಂಗಿದೆ ನೋಡೋಣ. ಒಂದು ಕಾರ್ನ್ ಚೀಸ್ ಆರ್ಡ್ರ್ ಮಾಡಿದ್ದೀನಿ. ಪುಟಾಣಿ ಅಂಗಡಿ, ಟೇಸ್ಟ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಂದಿದ್ದಾರೆ. ಕಾರ್ನ್ ಚೀಸ್ ಟೇಸ್ಟ್ ಮಾಡಿ ಹೇಳ್ತೀನಿ ಹೆಂಗಿದೆ ಅಂತ. ಸ್ವಲ್ಪ ಖಾರ ಚಟ್ನಿ ಹಾಕಿರ್ತಾರೆ. ಖಾರ ಚಟ್ನಿ ಆದಮೇಲೆ ಸ್ವಲ್ಪ ಸಾಸ್ ಹಾಕಿದ್ದಾರೆ. ಆಮೇಲೆ ರೋಸ್ಟ್ ಮಾಡಿರುವಂತಹ ಬ್ರೆಡ್ಡು, ಅದಕ್ಕೆ ಕಾರ್ನು ಮತ್ತು ಚೀಸ್ ಹಾಕಿದ್ದಾರೆ. ನೋಡ್ಬೋದು ನೀವು ಇಲ್ಲಿ ಕಾರ್ನು, ಚೀಸು, ಸಾಸು. ಮೀಡಿಯಮ್ ರೋಸ್ಟ್ ಇದೆ, ಇನ್ನು ಹೆವಿ ರೋಸ್ಟ್ ಮಾಡಲ್ಲ. ಎಷ್ಟು ಸೂಪರ್ ಆಗಿದೆ ಕಾರ್ನು. ಆಮೇಲೆ ಆ ಚೀಸ್ ಹೆಂಗೆ ಕಾಣಿಸುತ್ತೆ, ಹೈಲೈಟ್ ಆಗಿದೆ. ಬನ್ನಿ ಬೈಟ್ ನೋಡ್ತೀನಿ ಹೆಂಗಿದೆ ಅಂತ. ನಿಜಕ್ಕೂ ನಿಮಗೆ ಈ ಒಂದು ಕಾರ್ನ್ ಚೀಸಲ್ಲಿ ಫುಲ್ ಚೀಸ್ ಹಾಕಿದ್ದಾರೆ. ಬ್ರೆಡ್ಡು ಫುಲ್ ಚೀಸು, ಅದಕ್ಕೆ ಮಿಕ್ಸ್ ಆಗಿರೋ ಕಾರ್ನು, ಎರಡು ಸೇರಿಬಿಟ್ಟು ಟೇಸ್ಟ್ ಅಂತೂ ಸೂಪರ್ ಆಗಿದೆ. ಆ್ಯಕ್ಚುಲಿ ಕಾರ್ನ್ ಮತ್ತು ಚೀಸ್ ಮಿಕ್ಸ್ ಆದಾಗ ಒಂದು ರೀತಿ ಟೇಸ್ಟ್ ಕೊಡುತ್ತೆ ಅಂತ ಹೇಳ್ಬೋದು. ಅಲ್ಟಿಮೇಟ್ ಆಗಿದೆ ಸ್ಯಾಂಡ್ವಿಚ್ಚು, ಆರಾಮ್ಸೆ ತಿನ್ಬೋದು ಕಾರ್ನ್ ಚೀಸು. ಆಮೇಲೆ ನನಗೆ ಇನ್ನೊಂದೇನೆಂದರೆ, ಇದು ಎಷ್ಟೇ ತಿಂದರೂ ಒಂಥರ ಹೆವಿ ಫೀಲ್ ಆಗ್ತಾಯಿಲ್ಲ. ಸೊ ನೀವು ಇಲ್ಲಿ ನೋಡಿದಾಗ ನೋಡಿ, ಫುಲ್ ಆಫ್ ಕಾರ್ನ್, ಅದಕ್ಕೊಂದಿಷ್ಟು ಚೀಸು, ಬಂಬಾಡಾಗಿದೆ. ಸೂಪರ್. ಸೊ ಲಾಸ್ಟ್ ಬಿಟ್ಟು ಹೆಂಗೆ ಖಾಲಿ ಆಗುತ್ತೆ ಅಂತಲೇ ಗೊತ್ತಾಗಿಲ್ಲ, ಅಷ್ಟು ಟೇಸ್ಟಾಗಿ ಮಾಡಿದ್ದಾರೆ. ನೋಡಿ ಎಷ್ಟು ಕಾರ್ನ್ ಇದೆ. ನನಗೆ ಕಮ್ಮಿ ಆಯಿತು. ಸರಿ ಅಂತ ಹೊರಟೆ. ಓಕೆ, ಇವಾಗ ನಾನು ಆರ್ಡ್ರ್ ಮಾಡಿದ ಇನ್ನೊಂದು ಸ್ಯಾಂಡ್ವಿಚ್ಚು, ವೆಜ್ ಚೀಸ್ ಸ್ಯಾಂಡ್ವಿಚ್ ಅಂತ. ನೀವು ಇದನ್ನು ಓಪನ್ ಮಾಡಿದಾಗ ಇದರಲ್ಲಿ ಒಂದಿಷ್ಟು ತರಕಾರಿಗಳಿವೆ. ಈರುಳ್ಳಿ ಇದೆ, ಟೊಮೊಟೊ ಇದೆ, ಸೌತೆಕಾಯಿ ಇದೆ. ಇಷ್ಟನ್ನು ಹಾಕ್ಬಿಟ್ಟು ಅದಕ್ಕೆ ಚೀಸ್ ಹಾಕಿ ಸಾಸ್ ಹಾಕಿ ಕೊಡ್ತಾರೆ. ಟೇಸ್ಟ್ ನೋಡೋಣ, ಎಲ್ಲ ತರಕಾರಿ ಸಾಸ್ ಎಲ್ಲ ಮಿಕ್ಸ್ ಆಗಿ ಹೆಂಗಿದೆ ನೋಡೋಣ.
ಟೇಸ್ಟ್ ವೈಸು ತುಂಬಾ ಚೆನ್ನಾಗಿದೆ. ಆ್ಯಕ್ಚುಲಿ ಇದಕ್ಕೆ ನೀವು ಸ್ಟಾರ್ಟಿಂಗ್ ನೋಡಿದ್ರಿ ಸ್ವಲ್ಪ ಖಾರ ಚಟ್ನಿ ಹಾಕ್ತಾರೆ. ನಿಮಗೇನಾಗುತ್ತೆ ತರಕಾರಿ ಅದ್ರ ಜೊತೆಗಿರುವಂಥ ಈ ಖಾರ ಚಟ್ನಿ ಅದು ಎರಡರ ಜೊತೆಗೆ ಚೀಸು ಮಿಕ್ಸ್ ಆಗಿಬಿಟ್ಟು ಒಂದು ಅದ್ಭುತ ರುಚಿಯನ್ನು ಕೊಡ್ತಾ ಇದೆ. ಟೇಸ್ಟ್ ವೈಸ್ ಅಂತೂ ಈ ಸ್ಯಾಂಡ್ವಿಚ್ಚು ನಂಗೆ ತುಂಬಾ ಇಷ್ಟ ಆಯಿತು. ಚೀಸ್ ಹಾಕಿರೋದ್ರಿಂದ ಇನ್ನೂ ಏನು ಹೇಳ್ತಾರೆ ಡಬಲ್ ಆಗುತ್ತೆ ರುಚಿನೂ. ಟೇಸ್ಟ್ ಅಂತೂ ಇದು ಅದ್ಭುತವಾಗಿದೆ. ನೋಡಿ ಅಬ್ಬಬ್ಬಬ್ಬಬ್ಬ ಸ್ಯಾಂಡ್ವಿಚ್ಚಿಗೆ ಯಾವ ಸ್ಯಾಂಡ್ವಿಚ್ಚಿಗೆ ಇದು ಕಮ್ಮಿ ಇದೆ ಹೇಳಿ ಸರ್ 18 ವರ್ಷದಿಂದ ಇಲ್ಲೇ ಬರ್ತಾಯಿದ್ದೀನಿ. ಚೆನ್ನಾಗಿ ಮಾಡಿಕೊಡ್ತಾರೆ ನೀಟಾಗಿ. ಬನ್ನಿ ಟೇಸ್ಟ್ ನೋಡಿ ಅಷ್ಟೇ. ನಾನು ಈ ಸ್ಯಾಂಡ್ವಿಚ್ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ, ಟೇಸ್ಟಿಯಾಗಿದೆ. ಸೊ ಹೈಲಿ ರೆಕಮೆಂಡೆಡ್ ಇದು, ಚೆನ್ನಾಗಿದೆ. ಇಲ್ಲಿ ಮಲ್ಲೇಶ್ವರಂ 3rd ಕ್ರಾಸಲ್ಲಿ ಇದ್ದಾರೆ ಇವರು ಕಾರ್ನರ್ ಶಾಪು. ದಯವಿಟ್ಟು ಎಲ್ಲರೂ ಬಂದು ಒಂದು ಸಲ ಟೇಸ್ಟ್ ಮಾಡಿ. ರಿಯಲಿ ನೀವೆಲ್ಲರಿಗೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಸರ್. ಇದು ನಮ್ಮದು ಚಿಕ್ಕದ ಅಂಗಡಿ, ಚಿಕ್ಕದ ಶಾಪ್ ಇದೆ. ಮಲ್ಲೇಶ್ವರಮಲ್ಲಿ ಇದೆ. ಸಂಪಿಗೆ ರೋಡ್ 4th ಕ್ರಾಸಲ್ಲಿ ಇದೆ. ಮೊಬೈಲ್ ಅಂಗಡಿ ಪಕ್ಕನೇ ಈ ಮೊಬೈಲ್ ಅಂಗಡಿ ಇದೆ. ಮೊಬೈಲ್ ಅಂಗಡಿ ಗ್ಲೋಬಲ್ ಎಕ್ಸೆಸ್ ಮೊಬೈಲ್ ಅಂಗಡಿ ಅಂತ, ಗ್ಲೋಬಲ್ ಎಕ್ಸೆಸ್ ಹತ್ರ ಇದೆ. ಎಲ್ಲರೂ ಬನ್ನಿ, ಒಂದು ಸತಿ ಟೇಸ್ಟ್ ನೋಡಿ. ಸ್ಯಾಂಡ್ವಿಚ್ ಆ್ಯಂಡ್ ವಡಾಪಾವ್ ತುಂಬ ಚೆನ್ನಾಗಿದೆ, ಒಂದು ಸತಿ ಬಂದು ತಿನ್ನು ನೋಡಿ. ಓಕೆ, ಇದಾಗಿತ್ತು ನನ್ನ ಇವತ್ತಿನ ಸ್ಪೆಷಲ್ ವಿಡಿಯೋ. ನನಗಂತೂ ಇಲ್ಲಿ ಎಲ್ಲ ಥರದ ಸ್ಯಾಂಡ್ವಿಚ್ಚು ಸಿಕ್ಕಾಬಡೆ ಇಷ್ಟ ಆಯಿತು. ಅದರಲ್ಲೂ ಒಂದು ರೀತಿ ಹೆವಿ ಚೀಸೆಲ್ಲ ಹಾಕಿ ಕೊಟ್ಟಿರೋ ಸ್ಯಾಂಡ್ವಿಚ್ಗಳು ಇನ್ನೂ ಭರ್ಜರಿನೇ ಇಷ್ಟ ಆಯಿತು ನನಗೆ. ಯಾವುದು ಚೆನ್ನಾಗಿಲ್ಲ ಅನ್ನುವಂಥದ್ದೇ ಇಲ್ಲ ಇಲ್ಲಿ. ಸ್ಯಾಂಡ್ವಿಚ್ ಜೊತೆಗೆ ಇವರದ್ದು ಇನ್ನೊಂದು ಕಡೆ ವಡಾಪಾವ್ ಶಾಪ್ ಕೂಡ ಇದೆ. ಅಲ್ಲಿ ಹೋದರೆ ನಿಮಗೆ ವಡಾಪಾವು ಸಮೋಸ ಅಲ್ಲೇ ಬಿಸಿಯಾಗಿ ಹಾಕ್ಕೊಡ್ತಾ ಇದ್ದಾರೆ. ಟೋಟಲಿ ಬಾಂಬೆ ಸ್ಯಾಂಡ್ವಿಚ್ಚು, ಬಾಂಬೆ ವಡಾಪಾವ್ಗೆ ಇದಂತೂ ಬೆಸ್ಟ್ ಅಡ್ಡ ಅಂತ ಹೇಳ್ಬೋದು. ಬನ್ನಿ, ತಡ ಮಾಡಬೇಡಿ. ಆಮೇಲೆ ಇದ್ರದ್ದು ಅಡ್ರೆಸ್ಸು ಲೊಕೇಶನೆಲ್ಲ ನೀಟಾಗಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಯಾಕಂದರೆ ನೀವು ಕ್ಲಿಕ್ ಮಾಡಿದಾಗ ಡೈರೆಕ್ಟ್ ಅಲ್ಲಿಗೆ ಬರ್ಬೋದು ಅನ್ನೋ ಒಂದು ಕಾರಣಕ್ಕಾಗಿ. ಸೊ ಮುಂದಿನ ವಾರ ಇನ್ನೊಂದು ಸೂಪರ್ ಡೂಪರ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಎಲ್ಲರಿಗೂ ಖುಷಿಯಾಗಿರಿ, ನಗ್ತಾಯಿರಿ. ಟೇಕ್ ಕೇರ್, ಬಾಯ್.